ಹಾಯ್ ಆಲ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವ್ಲಾಗ್. ನೀವೆಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ವ್ಲಾಗ್ ಏನಿದೆ, ಇದು ಒಂದು 2-3 ದಿನದ ವ್ಲಾಗನ್ನು ಒಟ್ಟಿಗೆ ಮಾಡಿ ಹಾಕ್ತಾ ಇರುವಂಥದ್ದು ನಾನು. ಹಾಗೆ ನನ್ನ ಸ್ವರ ಸ್ವಲ್ಪ ಚೇಂಜ್ ಆಗಿದೆ. ಈ ವೀಕಲ್ಲಿ ನನಗೆ ಸ್ವಲ್ಪ ಕೋಲ್ಡ್ ಎಲ್ಲ ಆಗಿ ಸೋರ್ ಥ್ರೋಟ್ ಆಗಿತ್ತು, ಹಾಗೆ ಥ್ರೋಟ್ ಇನ್ಫೆಕ್ಷನ್ ಎಲ್ಲ ಆಗಿ ಸೌಂಡ್ ಫುಲ್ ಹೋಗಿದೆ. ನೆನ್ನೆ ಅಂತೂ ನಾನೊಂದು ಹಾರ್ಸ್ ರೀತಿಯಲ್ಲಿ ಸೌಂಡ್ ಬರ್ತಾಯಿತ್ತು ನನಗೆ. ಇವತ್ತು ಸ್ವಲ್ಪ ಪರವಾಗಿಲ್ಲ. ಹಾಗೆ ಇವತ್ತಿನ ಈ ಒಂದು ವಿಡಿಯೋ ಏನಿದೆ, ಇದು ಅಕ್ಟೋಬರ್ ಮತ್ತು ನವೆಂಬರ್ 2 ಮಿಕ್ಸ್ ಇರುವಂಥ ಒಂದು ವಿಡಿಯೋ. ಸೊ ಕಂಟಿನ್ಯೂ ಆಗಿ ಫುಲ್ ಎಂಡ್ವರೆಗೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತದಾದರೆ ಲೈಕ್ ಮಾಡೋದನ್ನು ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಆಯಿತಾ? ಇಲ್ಲಿ ಬೆಳಿಗ್ಗೆ ನಮಗೆ ಬ್ರೇಕ್ಫಾಸ್ಟ್ ಇವತ್ತು ನೇಬರ್ ದೋಸೆಯನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಸ್ಕೂಲ್ ಇರುವಂತಹ ದಿನ ಸಿಯೋನಿಗೆ. ಸೊ ಅವನಿಗೆ ದೋಸೆ ಕೊಟ್ಟಿದ್ದಾನೆ. ಅವನಿಗೆ ಎಂಥ ಬ್ರೇಕ್ಫಾಸ್ಟ್ ಇಷ್ಟ ಆಗೋದಿಲ್ಲ, ಚಪಾತಿಯನ್ನೊಂದು ಬಿಟ್ಟು ಭಾರಿ ಕಷ್ಟದಲ್ಲಿ ತಿಂತಾ ಇದ್ದಾನೆ. ಹಾಗೆ ಹೊರಗೆ ನಮ್ಮ ಕಾಜು ವೇದದ ಫೋಟೋಶೂಟ್ ಆಗ್ತಾಯಿತ್ತು, ಹಾಗೆ ಅದರ ಒಂದು ಕ್ಲಿಪ್ಪಿಂಗನ್ನು ಕೂಡ ನಾನು ತಗೊಂಡೆ. ಸೊ ಕಾಜು ವೇದ ನವೆಂಬರ್ 1 ಮತ್ತು 2 ಮಂಗಳೂರಲ್ಲಿ ಈ ಎಕ್ಸಿಬಿಷನಲ್ಲಿ ಬಂದಿದ್ದರು. ಅಲ್ಲಿ ಶಾಪ್ ಕೂಡ ಇತ್ತು. ಯಾರೆಲ್ಲ ವಿಸಿಟ್ ಮಾಡಿದ್ರಿ ಮಂಗಳೂರಿನವರು ಕಾಮೆಂಟ್ ಮಾಡಿ, ಆಯಿತಾ? ಇನ್ನು ನೆಕ್ಸ್ಟ್ ಎಲ್ಲಿ ಅದರಿದ್ದರೂ ಕೂಡ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಎಲ್ಲ ಹಾಕ್ತೇನೆ. ವಿಸಿಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಹಾಗೂ ನಿಮಗೆ ಕ್ಯಾಶ್ಯೂಸ್ ಎಲ್ಲ ಆನ್ಲೈನ್ ಬೈ ಮಾಡಲಿಕ್ಕಿದ್ರೆ ಕಾಜು ವೇದದ ವೆಬ್ಸೈಟ್ ಇರ್ತದಲ್ಲ, ಸೊ ಅದರಿಂದ ನಿಮಗೆ ಬೈ ಮಾಡ್ಬೋದು. ಹಾಗೆ ಕೆಲವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ಆರ್ಡರ್ ಮಾಡಿದ್ದೀರಾ. ಹಾಗೆ ನಿಮ್ಮ ಮನೆಗೆ, ನಿಮ್ಮ ಮನೆ ಡೋರ್ ಸ್ಟೆಪ್ಗೆ ಡೋರ್ ಡೆಲಿವರಿ ಕೂಡ ಇದೆ. ಹಾಗಾಗಿ ಆರ್ಡರ್ ಮಾಡುವವರು ವೆಬ್ಸೈಟಿಂದ ಆರ್ಡರ್ ಮಾಡ್ಬೋದು. ಸೊ ಇಲ್ಲಿ ಬೆಳಿಗ್ಗೆನೇ ಇವನಿಗೆ ಹೀಗೆ ಸ್ವಲ್ಪ ಹೊತ್ತು ಇಟ್ಟು ಹೋದರೆ ಸೋಫಾದ ಒಂದು ಬ್ಲ್ಯಾಕ್ ವೈಟ್ ಲೈನ್ಸ್ ಎಲ್ಲ ನೋಡ್ತಾ ಇರ್ತಾನೆ. ಈಗ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾತ್ರ ಸ್ವಲ್ಪ ಕಾಣೋದಲ್ಲ, ಹಾಗೆ ಅದನ್ನು ಸ್ವಲ್ಪ ಹೊತ್ತು ನೋಡ್ತಾನೆ. ಮತ್ತೆ ಬೋರಾದರೆ ಮತ್ತೆ ಜೋರು ಕೂಗಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಲ್ರಿಗಿಂತ ಮುಂಚೆ ಎದ್ದೊಳೋದು ಅವನೇ, ಚಿಕ್ಕವನೇ. 6 ಗಂಟೆ ಆಗಲಿಕ್ಕಿಂತ ಮುಂಚೆನೇ ಎದ್ದು ಸೌಂಡ್ ಮಾಡ್ತಾನೇ ಇರ್ತಾನೆ. ನನಗೆ ಅಂತೂ ಸ್ವಲ್ಪ ಹೊತ್ತು, ಇನ್ನೊಂದು ಸ್ವಲ್ಪ ಹೊತ್ತು ದೇವರೇ ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಡಿ ನನಗೆ ಮಲಗಲಿಕ್ಕೆ ಅಂತ ಆಗ್ತಾ ಇರ್ತದೆ. ಯಾಕೆಂದರೆ ರಾತ್ರಿ ಸರಿ ನಿದ್ದೆ ಆಗಿರೋದಿಲ್ಲ. ಇನ್ನೊಬ್ಬ ಮಧ್ಯದವನು ಮಲಗಿದ್ದಾನೆ. ಇಲ್ಲಿ ಸಿಯೋನಿಗೆ ಸ್ಕೂಲ್ ಇರೋದ್ರಿಂದ ಇವತ್ತು ಅವನಿಗೆ ಮನಸ್ಸೇ ಇಲ್ಲ ಸ್ವಲ್ಪ ಕೂಡ. ಹಾಗೆ ಹೇಗೋ ಹೇಳಿ ಅವನಿಗಂದ್ರೆ ನಾಳೆ ಪಿಂಕ್ ಡೇ ಉಂಟು. ಹಾಗೆ ಪಿಂಕ್ ಡೇಗೆ ಹೊಸತ್ತು ಬಟ್ಟೆಯನ್ನು ತರಿಸಿದ್ದೆ ಆನ್ಲೈನಲ್ಲಿ, ಫ್ಲಿಪ್ಕಾರ್ಟಲ್ಲಿ. ಅವನ ಹತ್ರ ಪಿಂಕ್ ಶರ್ಟ್ ಇರಲಿಲ್ಲ. ಹಾಗೆ ಆ ಪಿಂಕ್ ಶರ್ಟನ್ನೆಲ್ಲ ತೋರಿಸಿ ಸ್ವಲ್ಪ ಸಮಾಧಾನ ಮಾಡಿ ಹೇಗೋ ಯೂನಿಫಾರ್ಮನ್ನು ಹಾಕಿಸಿದೆ. ಬಟ್ ಬಸ್ ಹತ್ರ ಹೋಗುವಾಗ ಬೊಬ್ಬೆ ಹಾಕ್ತಾಯಿದ್ದೆ. ಹಾಗೆ ನಾನೊಂದು ಕ್ಯಾಂಡಿಯನ್ನು ಬೇಗ ಹೋಗಿ ಫ್ರಿಜ್ಜಲ್ಲಿದ್ದಂಥ ಒಂದು ಆರೆಂಜ್ ಕ್ಯಾಂಡಿಯನ್ನು ತಗೊಂಡು ಬಂದು ಕೊಟ್ಟಿದ್ದೇನೆ. ಆ ದಿನದ ಕ್ಲಿಪ್ಪಿಂಗ್ ಅಷ್ಟೇ ನಾನು ತಗೊಂಡಿರುವಂಥದ್ದು. ಕೋಇನ್ಸಿಡೆಂಟ್ಲಿ ನಾನು ಆ ದಿನ ಮತ್ತು ನೆಕ್ಸ್ಟ್ ಒಂದು 2 ದಿನ ನಂತರ ಶೂಟ್ ಮಾಡಿದ ದಿನ ಕೂಡ ಸೇಮ್ ಬಟ್ಟೆ ಹಾಕಿದ್ದೇನೆ, ಸೇಮ್ ನೈಟಿ. ಸೊ ಆದರೆ ಇದು ಬೇರೆ ಬೇರೆ ದಿನದ ಕ್ಲಿಪ್ಪಿಂಗ್. ಇದು ಆ್ಯಕ್ಚುಲಿ ನವೆಂಬರ್ 1 ಕ್ಲಿಪ್ಪಿಂಗ್. ಇವತ್ತಿಂದ ನನಗೆ ಅಂದರೆ ಮಡಂತೆರ ಹೋಗಲಿಕ್ಕಿತ್ತು. ತುಂಬ ದಿನದಿಂದ ನಾನೊಂದು ಹೇರ್ ಕಟ್ ಬೇಕು ನನಗೆ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೆ. ಆದರೆ ಈ ಮಗುವನ್ನೆಲ್ಲ ಹಿಡ್ಕೊಂಡು, ಈ ಮಕ್ಕಳನ್ನು ಬಿಟ್ಟು ಯಾರು ನೋಡ್ಕೊಳ್ತಾರೆ? ಹಾಗೆ ಮಗುವನ್ನು ಹಿಡ್ಕೊಂಡು ಯಾರು ಹೋಗೋದು? ಮತ್ತು ಸ್ಟೆಪ್ಸ್ ಕೂಡ ಕ್ಲೈಂಬ್ ಮಾಡಲಿಕ್ಕಿದೆ ನಾನು ಹೋಗುವಂಥ ಪಾರ್ಲರಿಗೆ. ಅದಕ್ಕೆ ಅಂತ ಹೇಳಿ ಸ್ವಲ್ಪ ದಿನ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಹಾಗೆ ವೆಯ್ಟ್ ಮಾಡ್ತಾ ಇರುವಾಗ ನಾನು ಅವ್ರದ್ದು ಪೋಸ್ಟರ್ನ ನೋಡಿದೆ. ನಾನು ಈವನ್ ಶೇರ್ ಕೂಡ ಮಾಡಿದ್ದೆ ಕಮ್ಯುನಿಟಿ ಪೋಸ್ಟಲ್ಲಿ. ಒಂದು ನಮ್ಮ ಮಡಂತಿಯರಲ್ಲಿ ಒಂದು ಡ್ರೀಮ್ ಬ್ಯೂಟಿ ಪಾರ್ಲರ್, ಬ್ಯೂಟಿ ಸಲೂನ್ ಅಂತ ಇದೆ. ಅಲ್ಲಿ ಈ ಒಂದು ನವೆಂಬರ್ 1 to 7 ನವೆಂಬರ್ವರೆಗೆ 30% ಆಫ್ ಇದೆ. ಎಲ್ಲ ಒಂದು ಸರ್ವೀಸಸ್ ಮೇಲೆ ಕೂಡ 30% ಆಫ್ ಇದೆ, ಅಂದರೆ ಡಿಸ್ಕೌಂಟ್ ಇದೆ. ಹಾಗೆ ಆ ಟೈಮನ್ನು ನಾನು ಯಾಕೆ ಯುಟಿಲೈಸ್ ಮಾಡಬಾರ್ದು ಅಂತ ಇವನ್ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಕೂಡ ಹಾಕಿದ್ದೆ ಆ ಒಂದು ಪೋಸ್ಟನ್ನು. ಯಾರಾದರೂ ಮಡತಿಯರವರು ಇದ್ದರೆ ಅವರಿಗೆ ಬೆನಿಫಿಟ್ ಆಗ್ತದೆ ಆದರೆ ಆಗಲಿ ಅಂತ ಹೇಳಿ. ಯಾಕಂದರೆ ಲೇಡೀಸ್ ಹೇಗಿದ್ರು ಕೂಡ ಪಾರ್ಲರಿಗೆ ಹೋಗಿ ಬರ್ತಾರೆ. ಈವನ್ ಅದೊಂದು ಐಬ್ರೋ ಕೂಡ ಆಗಿರ್ಬೋದು, ಸ್ಟಿಲ್ ಹೋಗ್ತಾರಲ್ಲ, ಹಾಗೆ ಅಂತ ಹೇಳಿ ನಾನು ಇವರಿಗೆ ಕಾಂಟ್ಯಾಕ್ಟ್ ಮಾಡಿದೆ. ಇವರಿಗೆ ಕಾಲ್ ಮಾಡಿ ಕೇಳಿದೆ, ನನಗೆ ಮಗು ಹೀಗೆ ನನಗೆ ಸಹ ಬೇಕು, ಬರಲಿಕ್ಕೆ ಬೇಕು, ನನಗೆ ಒಂದು ಹೇರ್ ಕಟ್ ಎಲ್ಲ ಬೇಕು, ಹಾಗೆ ಸ್ವಲ್ಪ ಅಂದರೆ ಒಂದು ಮಸಾಜ್ ರೀತಿಯಲ್ಲೆಲ್ಲ ಬೇಕು, ನಾನು ಬರ್ತೇನೆ, ಬಟ್ ನನಗೆ ಮಗು ಇಡಲಿಕ್ಕೆ ಒಂದು ಜಾಗ ಬೇಕು, ನಾನು ಮಗುವನ್ನು ಕರ್ಕೊಂಡೇ ಬರೋದು, ಯಾಕಂದರೆ ನಾನು ಫಾರ್ಮುಲಾ ಫೀಡೆಲ್ಲ ಏನು ಕೊಡೋದಿಲ್ಲ ಅಂತ ಹೇಳಿ ಅವರು ಪಾಪ ಕರ್ಕೊಂಡು ಬನ್ನಿ, ತೊಂದರೆ ಇಲ್ಲ, ಮಗುವಿಗೆ ಕೂಡ ಇಲ್ಲಿ ಮಲಗಲಿಕ್ಕೆ ನಾನು ಜಾಗ ಮಾಡಿ ಕೊಡ್ತೇನೆ ಅಂತ ಹೇಳಿದರು. ಸೊ ಹಾಗೆ ಒಂದು ಧೈರ್ಯದಲ್ಲಿ ಬಂದಿದ್ದೇನೆ ನಾನು. ಮತ್ತು ನನ್ನ ಕಸಿನ್ ಬಂದಂಥದ್ದು. ಹಾಗೆ ಶೂಟ್ ಮಾಡ್ಬೋದಾ ಕೇಳಿದ್ದಕ್ಕೆ ಶೂಟ್ ಕೂಡ ಮಾಡ್ಬೋದು ಹೇಳಿದರು. ಸೊ ಹಾಗೆ ನಾನಿಲ್ಲಿ ಶೂಟ್ ಕೂಡ ಮಾಡಿಕೊಂಡೆ ಎಲ್ಲದನ್ನು, ಯಾಕೆಂದರೆ ನನಗೆ ವ್ಲಾಗಲ್ಲಿ ಕೂಡ ಇನ್ಕ್ಲೂಡ್ ಮಾಡ್ಬೋದು. ಹಾಗೆ ಇದನ್ನು ನಾನು ಯಾವಾಗ ಪೋಸ್ಟ್ ಮಾಡ್ತೇನೆ ಗೊತ್ತಿಲ್ಲ, ಬಟ್ ಬೇಗ ಪೋಸ್ಟ್ ಮಾಡಿದರೆ ಈ ಮಡಂತ್ಯಾರ್ ಮತ್ತು ಬಂಟ್ವಾಳ ಆ ಸೈಡ್ ಇರುವಂಥ ಲೇಡೀಸಿಗೆಲ್ಲ ಇಲ್ಲಿ ಅಂದರೆ ಹೇರ್ ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಇದೆಲ್ಲ ಮಾಡೋದಕ್ಕೆ ಕೂಡ ಆಫರ್ ಇದೆ. ಹಾಗಾಗಿ ಇಲ್ಲಿ ಹಿಂದೆ ಒಂದು ಫೇಶಿಯಲ್ ಕಾಣ್ತಾ ಉಂಟಲ್ಲ, ಸೊ ಅದು ಕೂಡ 2500 ಇದು ಫೇಶಿಯಲ್, ಅದಕ್ಕೆ ಕೂಡ 1750 ಅಂತ ಹೇಳಿ ಆಫರ್ ಇದೆ.
ನಾನು ಎಷ್ಟು ಟೈಮಿಂದ ಯೋಚನೆ ಮಾಡೋದಂತ ಇಲ್ಲ. ಈ ಒಂದು ನನಗೆ ಈ ಪ್ರೆಗ್ನೆನ್ಸಿಯಲ್ಲಿ ಹೇರ್ ಸ್ವಲ್ಪ ತಿಕ್ಕಾಗಿ ಬಂದಿತ್ತು ಮತ್ತು ಸ್ವಲ್ಪ ಉದ್ದಾದ ಕೂಡಲೇ ನಾನೇ ಕಟ್ ಮಾಡ್ಕೊಂಡಿದ್ದೆ. ಲಾಸ್ಟಿಗೆ ನಾನು ಬ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ಒಂದು ಸೈಡ್ ಕಟ್ ಮಾಡಿದ್ದೆ, ಇನ್ನೊಂದು ಸೈಡ್ ಕಟ್ ಮಾಡುವಾಗ ಮಗು ಎದ್ದಿತ್ತು ಅಂತ ಹೇಳಿ. ಹಾಗೆ ಈ ಸಲ ಫುಲ್ ಕಟ್ ಮಾಡಿಸ್ಕೊಳ್ಬೇಕಂತ ಇದ್ದೆ ನಾನು. ಹಾಗೆ ನನಗೊಂದು ಹೆಡ್ ಮಸಾಜ್ ಕೊಟ್ಟರು. ಎಷ್ಟು ರಿಲ್ಯಾಕ್ಸಿಂಗ್ ಅಂತ ಹೇಳಿ ಅನ್ನಿಸ್ತಂತ ಇಲ್ಲ. ಅದಾದ ನಂತರ ಬಾಡಿ ಕೂಡ ಒಂದು ಮಸಾಜ್, ಮತ್ತು ಆ ಒಂದು ಮಸಾಜರಲ್ಲಿ ಕೂಡ ಚೆಂದ ಮಾಡಿ ಮಸಾಜ್ ಮಾಡಿದರು. ನನಗಂತೂ ತುಂಬ ರಿಲ್ಯಾಕ್ಸ್ಡ್ ಅಂತ ಫೀಲ್ ಆಯಿತು. ಅಷ್ಟಾಗುವಾಗಲೇ ಯಾರಾದರೂ ಈ ರೀತಿ ಬಾಣಂತಿ ಅಥವಾ ತುಂಬ ಕೆಲಸ ಮಾಡೋರೆಲ್ಲ ಇದ್ದರೆ ಒಮ್ಮೆ ಜಸ್ಟ್ ಬಂದುಂಟಲ್ಲ ಈ ಒಂದು ಬೆನಿಫಿಟನ್ನು ನೀವು ಪಡೆದುಕೊಳ್ಳಿ. ಯಾಕೆಂದರೆ 1 ನವೆಂಬರ್ ಟು 7 ನವೆಂಬರ್ ಇದೆ, 7 ಡೇಸ್ ಇದು ಆಫರ್ ಇದೆ. ಹಾಗೆ ಯಾವುದಾದ್ರೂ ಒಂದು ದಿನ ಮಧ್ಯದಲ್ಲಿ ನೀವು ಫ್ರೀ ಮಾಡಿಕೊಂಡು ಬಂದರೂ ಕೂಡ ಆಗ್ತದೆ. ಸೊ ನಾನಂತೂ ಫಸ್ಟಿಗೆ ಬಂದುಬಿಟ್ಟಿದ್ದೇನೆ. ಯಾಕೆಂದರೆ ನನಗೆ ಮತ್ತೆ ಟೈಮ್ ಕೂಡ ಸಿಗೋದಿಲ್ಲ, ಸ್ಕೂಲ್ ಕೂಡ ಇರ್ತದೆ. ಹಾಗೆ ಸಿಯೋನ್ ಕೂಡ ಇವತ್ತು ಮನೆಯಲ್ಲೇ ಇರೋದಲ್ಲ. ಮತ್ತು ನನ್ನ ಕಸಿನ್ ಎಲ್ಲ ಬಂದದ್ರಿಂದ ಅವರ ಅಮ್ಮ ಎಲ್ಲ ಇದ್ದರು ಮನೆಯಲ್ಲಿ. ಹಾಗೆ ಡೇಲನನ್ನು ಕೂಡ ಅಲ್ಲಿಯೇ ಬಿಟ್ಟು ಬಂದಿರುವಂಥದ್ದು. ಈ ರೀತಿ ಮಸಾಜ್ ಎಲ್ಲ ಮಾಡುವಾಗ ಉಂಟಲ್ಲ, ಆಯಿಲ್ ಹಾಕಿ ಮಸಾಜ್ ಮಾಡುವಾಗ ಆಯಿಲ್ ಕೂಡ ಡೀಪ್ಲಿ ಸ್ಕಿನ್ಗೆ ಅಂದರೆ ಸ್ಕ್ಯಾಲ್ಪಿಗೆ ಪೆನೆಟ್ರೇಟ್ ಆಗ್ತದೆ. ಹಾಗೊಂದು ಕಾಮ್ ಮತ್ತು ರಿಲ್ಯಾಕ್ಸ್ಡ್ ಅಂತ ಹೇಳಿ ಫೀಲ್ ಆಗ್ತದೆ. ನನಗಂತೂ ತುಂಬ ಖುಷಿಯಾಯಿತು ಈ ಒಂದು ವೈಬ್ರೇಟಿಂಗ್ ಮಸಾಜರಲ್ಲಿ. ಒಳ್ಳೆ ಮಸಾಜ್ ಮಾಡಿದರು ಬಾಡಿ ಮತ್ತು ಹೆಡ್ ಎರಡಕ್ಕೆ ಕೂಡ. ತುಂಬ ರಿಲ್ಯಾಕ್ಸ್ಡ್ ಅಂತ ಹೇಳಿ ಫೀಲ್ ಆಯಿತು. ಮೈಯೆಲ್ಲ ನೋವೆಲ್ಲ ಕಡಿಮೆ ಆಯಿತು ನನಗೆ. ಸಿಯೋನ್ಗೆ ಕೂಡ ನವೆಂಬರ್ 1 ರಜೆ ಕೊಟ್ಟಿದ್ದರು. ಹಾಗೆ ನಾನು ಇದೇ ಸಿಕ್ಕಿದ ಚಾನ್ಸ್ ವರ್ಷದಲ್ಲಿ ಒಮ್ಮೆ ಅಥವಾ 1-2 ಸಲ ಅಥವಾ 3 ಸಲ ನಮ್ಮ ಮೇಲೆ ನಾವು ಸ್ವಲ್ಪ ಹಣ ಇನ್ವೆಸ್ಟ್ ಮಾಡಿದರೂ ಪರವಾಗಿಲ್ಲ. ಯಾಕೆಂದರೆ ಒಳ್ಳೆ ಮಸಲ್ಸ್ ಎಲ್ಲ ರಿಲ್ಯಾಕ್ಸ್ ಆಗ್ತದೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ತದೆ. ನನಗೆ ಕೂತು ಫೀಡಿಂಗ್ ಕೊಟ್ಟು ಬೆನ್ನು ಕುತ್ತಿಗೆ ಎಲ್ಲ ನೋವಿತ್ತು. ಹಾಗೆ ಒಂದು ಬಾಡಿಯೇ ರಿಲ್ಯಾಕ್ಸ್ ಆದ ಹಾಗೆ ಫೀಲ್ ಆಯಿತು. ಮತ್ತು ನಾನು ಅವ್ರ ಹತ್ರ ಕೇಳ್ತಾ ಇದ್ದೆ ಈ ಒಂದು ಹೈಡ್ರಾ ಫೇಶಿಯಲ್ ಇದು ಬೆನಿಫಿಟ್ಸ್ ಏನೆಲ್ಲ ಇದೆ, ಹೇಗೆ ಅದು ಅಂತೆಲ್ಲ ಕೇಳ್ತಾ ಇದ್ದೆ. ಅದಕ್ಕೆ ಅವರು ಅದರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದರು. ಹಾಗೆ ಅವ್ರಿಗೆ ನನ್ನ ಹತ್ರ ಕೇಳಿದರು ಫೇಶಿಯಲ್ ಏನಾದರೂ ಮಾಡಿಸ್ಲಿಕ್ಕಿದೆಯಾ ಅಂತ ಹೇಳಿ. ನನಗೆ ಈ ಸಲದ ಪ್ರೆಗ್ನೆನ್ಸಿಯಲ್ಲಿ ನಾನು ಹೇಳಿದ್ದೆ ಅಲ್ಲ, ಹೈಪರ್ ಪಿಗ್ಮೆಂಟೇಷನ್, ಅಂಡರ್ ಆರ್ಮ್ಸ್ ಮತ್ತು ನೆಕ್ ಎಲ್ಲ ಫುಲ್ ನಂದು ಕಪ್ಪಾಗಿತ್ತು. ಮತ್ತು ಫೇಸಲ್ಲಿ ಕೂಡ ಪಿಗ್ಮೆಂಟೇಷನ್ ಬೀಳ್ತದೆ ಅಲ್ವಾ. ನೀವು ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರ್ಬೋದು, ನನ್ನ ಫೇಸೆಲ್ಲ ಫುಲ್ ಬ್ಲ್ಯಾಕ್ ಆಗಿ ಸೈಡಲ್ಲಿ ಕೆನ್ನೆ ಹತ್ತಿರ ಎಲ್ಲ ತುಂಬಾ ಪಿಗ್ಮೆಂಟೇಷನ್ ಬಂದಿತ್ತು, ಹೈಪರ್ ಪಿಗ್ಮೆಂಟೇಷನ್. ಅದು ಹಾರ್ಮೋನಲ್ ಇಶ್ಯೂಸಿಂದ ಬರುವಂಥದ್ದು. ಹಾಗೆ ಅವರು ಹೇಳಿದರು ಅದಕ್ಕೆಲ್ಲ ಇಲ್ಲಿ ಅಂದರೆ ಡೀಪ್ ಕ್ಲೆನ್ಸಿಂಗ್ ಆಗ್ತದೆ ಮತ್ತು ಸ್ಕಿನ್ ಕೂಡ ರೀಜುವನೇಟ್ ಆಗ್ತದೆ ಅಂತ ಹೇಳಿ. ಹಾಗೆ ಅದನ್ನು ಕೂಡ ಆಚೆ ಮಾಡಿಸಿ ಬಿಡುವ, ಹೇಗಿದ್ದರೂ ಬಂದಿದ್ದೇನೆ. ಮತ್ತೆ ಅಂತಂದರೆ ನಿನ್ನೆ ರಾತ್ರಿ ಮಗು ಮಲಗಿರಲಿಲ್ಲ, ಹಾಗೆ ಗಟ್ಟಿ ಮಲಗಿದ್ದ. ಅವರೊಂದು ಮ್ಯಾಟನ್ನು ಕೂಡ ಹಾಕಿ ಕೊಟ್ಟಿದ್ದರು ಚೆಂದ ಮಾಡಿ ಆರಾಮ ಮಲಗಲಿಕ್ಕೆ. ಮತ್ತು AC ಕೂಡ ಉಂಟು ಇಲ್ಲಿ. ಹಾಗೆ ಒಳ್ಳೆ ಗಟ್ಟಿ ಮಲಗಿದ್ದ. ಒಂದು ರೌಂಡ್ ಏನೋ ಅವನು ಎದ್ದದಷ್ಟೇ ಫೀಡಿಗೆ ಅಂತ ಹೇಳಿ. ಹಾಗೆ ನಾನು ಹೇಗಿದ್ದರೂ ಬಂದಿದ್ದೇನಲ್ಲ ಇನ್ನು ಫೇಶಿಯಲ್ ಕೂಡ ಮಾಡಿಸುವ ಅಂತ ಹೇಳಿ. ತುಂಬ ಟೈಮ್ ಆಯಿತು ನಾನು ಮಾಡಿಸದೆ. ಮೇ ಬಿ ನನ್ನ ಮದುವೆ ಟೈಮ್ನಲ್ಲೇನೋ ಮಾಡಿಸಿದ್ದು. ಅದಾದ ನಂತರ ನಾನಿಲ್ಲಿ ಬರ್ತಿದ್ದೆ ಹೇರ್ ಕಟ್ಟಿಗೆ ಅಂತ ಹೇಳಿ. ಈ ಐಬ್ರೋ ಇದೆಲ್ಲ ನನಗೆ ಸ್ವಲ್ಪ ನೋವಾಗೋದ್ರಿಂದ ನಾನು ಸ್ವಲ್ಪ ಹಿಂದೆ ನಾನು ಮನೆಯಲ್ಲೇ ಈ ಒಂದು ಐಬ್ರೋ ರೇಸರ್ ಸಿಗ್ತದಲ್ವ, ಅದರಲ್ಲೇ ಮಾಡ್ಕೊಳ್ಳುವಂಥದ್ದು, ಶೇಪ್ ಮಾಡುವಂಥದ್ದು ಅಷ್ಟೇ, ಕಂಪ್ಲೀಟ್ ಐಬ್ರೋಸ್ ಮಾಡೋದಿಲ್ಲ. ಹಾಗೆ ಇಲ್ಲಿ ಒಳ್ಳೆ ರಾಯಲ್ ಟ್ರೀಟ್ಮೆಂಟ್ ಸಿಗ್ತಾ ಉಂಟು ನನಗೆ. ಹೇರಿಗೆ ಮಾಸ್ಕ್ ಎಲ್ಲ ಹಾಕಿ ಒಳ್ಳೆ ಕ್ಲೀನ್ ಮಾಡಿದರು. ಈ ನಡುವೆ ಅವರಿಗೆ ತುಂಬ ಕಸ್ಟಮರ್ಸ್ ಕೂಡ ಬರ್ತಾನೆ ಇದ್ರು. ಯಾಕೆಂತ ಹೇಳಿದರೆ ಇವಾಗ ಈ ರೀತಿ ಆಫರ್ ಇರೋದ್ರಿಂದ ತುಂಬ ಕಸ್ಟಮರ್ಸ್ ಬರ್ತಾನೆ ಇರ್ತಾರೆ. ಹಾಗೆ ಅವರನ್ನು ಕೂಡ ಅಟೆಂಡ್ ಮಾಡ್ತಾಯಿದ್ರು. ಈಚೆ ಬಂದು ನನಗೆ ಕೂಡ ಅಟೆಂಡ್ ಮಾಡ್ತಾಯಿದ್ರು. ಹಾಗೆ ಇನ್ನು ನೆಕ್ಸ್ಟ್ ಇಲ್ಲಿ ಹೇರ್ ಕಟ್ಟಿಗೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ. ನನಗೆ ನಿಜ ಹೇಳಬೇಕಂದ್ರೆ ಎಷ್ಟಾಗ್ತದೆ ಅಷ್ಟು ಚಿಕ್ಕದು ಮಾಡುವ ಅಂತ ಹೇಳಿ. ಜಾಸ್ತಿ ಚಿಕ್ಕದು ಮಾಡಿದರೆ ಜುಟ್ಟು ಕಟ್ಟಲಿಕ್ಕೆ ಸಿಗೋದಿಲ್ಲ ಕೂದಲು. ಹಾಗೆ ಅವ್ರು ನನ್ನ ಹತ್ರ ಕೇಳಿದರು ಲೆಂತ್ ಎಷ್ಟು ಬೇಕು ಅಂತ ಹೇಳಿ. ಹಾಗೆ ನಾನು ಅವ್ರ ಹತ್ರ ಹೇಳಿದೆ ನನಗೆ ಈಗ ಇರೋದಕ್ಕಿಂತ ಚಿಕ್ಕದೇ ಇರಲಿ, ಆದರೆ ಜುಟ್ಟು ಕಟ್ಟಲಿಕ್ಕೆ ಕೂಡ ಇದೆಲ್ಲ ಸಿಗಬೇಕು ಅಂತ ಹೇಳಿ. ನನಗೆ ಜುಟ್ಟನ್ನು ಕಟ್ಟಿದ ನಂತರ ಕುತ್ತಿಗೆಗೆ ತಾಗಬಾರ್ದು ಕೂದಲು, ಅಂದರೆ ಹಿಂದೆ ನೆಕ್ಕಿಗೆ ತಾಗಬಾರ್ದು. ತಾಗಿದರೆ ಅದು ಸೆಕೆ ಆದ ಹಾಗೆ ಆಗ್ತಾ ಇರ್ತದೆ, ಚುಚ್ಚಿದಾಗೆ. ಹಾಗೆ ಆ ರೀತಿ ಆಗಬಾರ್ದು ಅಂತ ಹೇಳಿ ಹೇಗೋ ಒಂದು ಪರವಾಗಿಲ್ಲ, ಕಿವಿ ಹಿಂದೆ ಟಕ್ ಮಾಡುವಷ್ಟು ಸಿಕ್ಕಿದರೆ ಸಾಕು ನನಗೆ ಅಂತ ಹೇಳಿದೆ. ಹಾಗೆ ಒಂದು ಒಳ್ಳೆ ಹೇರ್ ಕಟ್ ಕೊಟ್ಟರು. ಲೇಯರ್ ಕಾಣ್ತದೆ ಅವರು ಕೊಟ್ಟಂಥ ಹೇರ್ ಕಟ್. ನನಗೆ ಯಾವುದಾದ್ರೂ ಸಾಕ್ತದೆ, ಅದೇ ಆಗಬೇಕು ಇದೇ ಆಗಬೇಕಂತ ಇಲ್ಲ, ಬಟ್ ಹೇರ್ ಒಂದು ಹೇಗೋ ಒಂದು ಚಾಪ್ ಆಗಿ ಬಂದರೆ ಸಾಕು ಅಂತ ಆಯಿತು. ಸೊ ಹಾಗೆ ಒಳ್ಳೆ ಒಂದು ಹೇರ್ ಕಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇದು ಏನೆಲ್ಲ ಹಾಕಲಿಕ್ಕಿದೆ ನೋಡಿ ಅದನ್ನೆಲ್ಲ. ಹಾಗೆ ಆಚೆ ಕಾಣ್ತಾ ಇರ್ಬೋದು ನಿಮಗೆ ಒಂದು ಮಾಸ್ಕ್ ರೀತಿಯಲ್ಲಿ, ಮನುಷ್ಯರ ಮುಖದ ರೀತಿಯಲ್ಲಿ ಒಂದು
ಸೊ ಅದೇ ಅಂತೆ ಹೈಡ್ರಾ ಫೇಶಿಯಲ್ ಇದು ಒಂದು ಮಷೀನ್. ಇಲ್ಲಿ ಎಲ್ಲಿ ಕೂಡ ಇಲ್ಲ ಮಡಂತಿಯರಲ್ಲಿ, ಅವ್ರ ಹತ್ರ ಮಾತ್ರ ಇರುವಂಥದ್ದು. ಅವರದ್ರ ಬೆನಿಫಿಟ್ಸ್ ಎಲ್ಲ ನನಗೆ ಹೇಳ್ತಾಯಿದ್ರು. ಈ ಒಂದು ಹೇರ್ ಕಟ್ ಎಲ್ಲ ಆಗುವಾಗ ಅವ್ರು ಹೇಳ್ತಾಯಿದ್ರು ಇದು ಅಂದರೆ ಹೈಡ್ರಾ ಫೇಶಿಯಲ್ ಇದೇನೆಲ್ಲ ಬೆನಿಫಿಟ್ಸ್ ಇದೆ, ನಿಮ್ಮದು ಸ್ಕಿನ್ನಲ್ಲಿ ಎಷ್ಟೊಂದು ಹೈಪರ್ ಪಿಗ್ಮೆಂಟೇಷನ್ ಇದೆ ಅದೆಲ್ಲ ರಿಡ್ಯೂಸ್ ಆಗ್ತದೆ. ಮತ್ತು ಬೇಸಿಕಲಿ ನಮಗೆ ಏಜ್ ಆಗ್ತಾ ಇರುವ ಹಾಗೇ ಉಂಟಲ್ಲ, ನಮ್ಮ ಸ್ಕಿನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕಡಿಮೆ ಆಗ್ತಾ ಬರ್ತದೆ. ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದರೆ ಮಾತ್ರ ಸ್ಕಿನ್ನಲ್ಲಿ ಕೊಲ್ಲಾಜನ್ ಬೂಸ್ಟ್ ಆಗಿ ಸ್ಕಿನ್ ರೀಜೋನೇಟ್ ಆಗುವಂಥದ್ದು, ಹಾಗೂ ಏಜ್ ಆದ ಹಾಗೆ ಕಾಣೋದಿಲ್ಲ, ಫೈನ್ ಲೈನ್ಸ್ ರಿಂಕಲ್ಸ್ ಎಲ್ಲ ಬೀಳೋದಿಲ್ಲ. ಹಾಗಾಗಿ ಈ ರೀತಿಯ ಟ್ರೀಟ್ಮೆಂಟ್ ಅಪರೂಪಕ್ಕಾದರೂ ಒಮ್ಮೆ ತಗೊಳ್ಳುವಂಥದ್ದು ಒಳ್ಳೆಯದು ಅಂತ ಹೇಳಿ ಅವ್ರು ಹೇಳ್ತಾಯಿದ್ರು. ಈಗ ಆಲ್ರೆಡಿ ನನ್ನ ಮುಖ ಉಂಟಲ್ಲ ಈ ಪ್ರೆಗ್ನೆನ್ಸಿ ಹಾರ್ಮೋನ್ಸಿಂದೆಲ್ಲ ಗಾಡಿ ಹೋಗಿತ್ತು, ಮೊದಲಿನ ಹಾಗೆ ಸ್ವಲ್ಪ ಕೂಡ ಇಲ್ಲ. ಅದೇ ನನ್ನ ಕಸಿನ್ ಕೇಳ್ತಾಯಿದ್ರು ನನಗೆ ಹೇಗಾಯಿತು, ಖುಷಿ ಆಯಿತಾ ಹೇರ್ ಕಟ್ ಇದೆಲ್ಲ ಅಂತ ಹೇಳಿ. ಹಾಗೆ ನಾನು ನಗಾಡ್ತಾ ಹೇಳ್ತಾ ಇದ್ದೆ ನನಗೆ ತುಂಬಾ ಖುಷಿ ಆಯಿತು, ನೆಕ್ಕಿಗೆ ತಾಗದೇ ಇದ್ದರೆ ಆಯಿತು ಅಂತ ಹೇಳಿ, ಸ್ವಲ್ಪ ತಾಗ್ತಾ ಇತ್ತು ಅಂತ ಹೇಳಿ ಪುನಃ ಕಟ್ ಮಾಡಲಿಕ್ಕೆ ಹೇಳಿದೆ, ಕಟ್ ಮಾಡಿ ಬಿಡಿ ಅಂತ ಹೇಳಿ. ಮುಂಚೆ ನನ್ನ ಕೂದಲು ಉದ್ದ ಇತ್ತು, ಬಟ್ ಈಗ ನನಗೆ ಶಾರ್ಟ್ ಹೇರೇ ಇಷ್ಟ, ಆದಷ್ಟು ಶಾರ್ಟ್. ಮಕ್ಕಳು ಜಾಸ್ತಿ ಆದ ಹಾಗೆಯೇ ಕೂದಲು ಕೂಡ ಶಾರ್ಟ್ ಆಗ್ತಾ ಬಂತು ನಂದು. ಇದು ಹೈಡ್ರಾ ಫೇಶಿಯಲ್ ಇದು ಮಷೀನ್. ಸೊ ಇದರಲ್ಲಿ ಅವರು ತುಂಬ ಸ್ಟೆಪ್ಸ್ ಇದೆ. ಫಸ್ಟ್ ಸ್ಟೆಪ್ ಅವರು ಕ್ಲೀನೆಲ್ಲ ಮಾಡಿ ಸ್ಕಿನ್ನನ್ನು ಕ್ಲೀನ್ ಮಾಡ್ತಾರೆ. ಹೀಗೆ ಗೌನೆಲ್ಲ ಹಾಕಲಿಕ್ಕೆ ಕೊಡ್ತಾರೆ. ಗೌನನ್ನು ಹಾಕಿ ಬಂದ ನಂತರ ಹೀಗೆ ಫುಲ್ ಸರ್ಫೇಸ್ ಏರಿಯಾ ಎಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ನೆಕ್ ಮತ್ತು ಈ ಒಂದು ಶೋಲ್ಡರ್ ಏರಿಯಾ ಇದೆಲ್ಲ ಕ್ಲೀನ್ ಆಗ್ತದೆ. ನನಗೆ ಅಂತೂ ಒಳ್ಳೆ ರಿಸಲ್ಟ್ ಸಿಗ್ತಾಯಿತ್ತು. ನಾನು ಲಾಸ್ಟಿಗೆ ತೋರಿಸಿದ್ದೇನೆ, ನೋಡ್ಬೋದು ನೀವು. ನನಗೆ ನೆಕ್ಕಲ್ಲಿ ತುಂಬಾ ಹೈಪರ್ ಪಿಗ್ಮೆಂಟೇಷನಿಂದ ಕಪ್ಪಾಗಿತ್ತು. ಸೊ ಅದಂತೂ ಒಂದು ಆಲ್ಮೋಸ್ಟ್ ಒಂದು 80% ರಿಡ್ಯೂಸ್ ಆಗಿದೆ ಒಂದೇ ಒಂದು ಸಿಟ್ಟಿಂಗಲ್ಲಿ. ಇದೇ ರೀತಿಯಲ್ಲಿ ಒಂದು 2 ಸಿಟಪ್ಸ್, ಇದಕ್ಕೆ ನನಗೆ 1750 ಆಯಿತು ಈ ಒಂದು ಏನು ಹೈಡ್ರಾ ಫೇಶಿಯಲಿಗೆ. ಬಟ್ ಇದಕ್ಕೆ ಕಾಸ್ಟ್ 2500 ಪ್ಲಸ್ ಇದೆ. ಈಗ ಅವರು ಆಫರ್ ಅಂತ ಹೇಳಿ 1750ಗೆ ಇಟ್ಟಿದ್ದಾರೆ. ವರ್ತ್ ಅಂತ ಅನ್ನಿಸ್ತು ನನಗೆ ಲಾಸ್ಟಿಗೆ, ಯಾಕೆಂದರೆ ಅವರು ಅಷ್ಟೇ ಟೈಮ್ ಕೂಡ ಕೊಡ್ತಾರೆ ನಮಗೆ, ಒಳ್ಳೆ ಮಸಾಜ್ ಎಲ್ಲ ಸಿಗ್ತದೆ, ಹಾಗೂ ಸ್ಕಿನ್ ಇನ್ಸ್ಟೆಂಟ್ ನಮಗೆ ಗ್ಲೋ ಕಾಣ್ತದೆ. ಫಸ್ಟ್ ಸ್ಟೆಪ್ಪಲ್ಲಿ ಅವ್ರು ನನಗೆ ಕ್ಲೀನಿಂಗ್ ಮಾಡಿದರು, ಕ್ಲೀನಪ್ ಮಾಡಿ ಅದಾದ ನಂತರ ಟ್ಯಾನ್ ರಿಮೂವಲ್ಲಿಗೆ ಅಂತ ಹೇಳಿ ಒಂದು ಹಾಕಿದರು. ಆಗ ನನಗೆ ಅಂದರೆ ಸ್ಕಿನ್ನಲ್ಲಿ ಸ್ವಲ್ಪ ಏನೋ ಒಂದು ರೀತಿ ಸೆನ್ಸೇಷನ್ ಅದಾಗೆ ಆಯಿತು. ಅಂದರೆ ಅದು ಟ್ಯಾನ್ ಫುಲ್ ರಿಮೂವ್ ಆಗುವಂಥದ್ದು. ನಾವು ಅಂದರೆ ಬಿಸಿಲಲ್ಲಿ ಹಾಗೆ ನಾವೆಲ್ಲ ಸನ್ಸ್ಕ್ರೀನಲ್ಲಿ ಏನು ಸಹ ಯೂಸ್ ಮಾಡೋದಿಲ್ಲ ಅಲ್ಲ, ಒಟ್ರಾಶಿ ಇರುವಂಥದ್ದು ಮನೆಯಲ್ಲಿ. ಯಾಕಂದರೆ ನಾವು ತಾಯಂದರು ಮುಖ ತೊಳೆಯುವಂಥದ್ದೇ ದೊಡ್ಡದು, ಅದರಲ್ಲಿ ಕೂಡ ಸ್ಕಿನ್ನಿಗೆ ಎಕ್ಸ್ಟ್ರಾ ಕೇರ್ ಮಾಡೋದು. ಮುಂಚೆ ಎಲ್ಲ ನಾನು ಕ್ಯೂರ್ ಸ್ಕಿನ್ ಇದು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾಯಿದ್ದೆ, ಆವಾಗ ಒಳ್ಳೆದಿತ್ತು ಸ್ಕಿನ್ ಕೂಡ. ನಾನು ರೆಕಮೆಂಡ್ ಕೂಡ ಮಾಡಿದ್ದೆ ಕಳೆದ ವರ್ಷ ಎಲ್ಲ. ಬಟ್ ಈಗ ನನಗೆ ಅಂದರೆ ಈ ಪ್ರೆಗ್ನೆನ್ಸಿಯಲ್ಲಿ ಏನು ಸಹ ಬೇಡ ಅಂತ ಆಗ್ತಾಯಿತ್ತು. ಹಾಗೆ ನಾನು ಅದನ್ನು ಕೂಡ ಸ್ಟಾಪ್ ಮಾಡಿದೆ ಮಧ್ಯದಲ್ಲಿ. ಇನ್ನು ಯಾವಾಗಲಾದರೂ ನೋಡಬೇಕು, ಸ್ಟಾರ್ಟ್ ಮಾಡಬೇಕಂತ ಕೂಡ ಮನಸ್ಸಿದೆ. ಹಾಗೆ ಏನು ಕೂಡ ಯೂಸ್ ಮಾಡ್ತಾ ಇರಲಿಲ್ಲ ನಾನು ಲಾಸ್ಟಿಗೆ. ಹಾಗೆ ಪಿಗ್ಮೆಂಟೇಷನ್ ಎಲ್ಲ ಜಾಸ್ತಿಯಾಗಿ ಡೆಡ್ ಸ್ಕಿನ್ಸ್ ಎಲ್ಲ ಹಾಗೇ ಇರ್ತದೆ. ಇದರಲ್ಲಿ ಒಂದು ಟೂಲ್ ಇದೆ, ಫಸ್ಟಿಗೆ ಯೂಸ್ ಮಾಡ್ತಾರೆ ಅದನ್ನು ಒಂದು ಸಕ್ಷನ್ ರೀತಿಯಲ್ಲಿ, ಅಂದರೆ ಒಂದು ವ್ಯಾಕ್ಯೂಮಲ್ಲಿ ಮುಖವನ್ನು ಫುಲ್ ಕ್ಲೀನ್ ಮಾಡಿದ ರೀತಿಯಲ್ಲಿ. ಅದರಲ್ಲಿ ಅಂತೂ ನಮ್ಮ ಏನು ವೈಟ್ ಹೆಡ್ಸ್ ಎಲ್ಲ ಏನಿರ್ತದೆ, ಡೆಡ್ ಸ್ಕಿನ್ಸ್ ಏನಿರ್ತದೆ, ಮತ್ತು ಟ್ಯಾನಿಂಗ್ ಕೂತಂಥದ್ದು, ಸ್ಪೆಷಲಿ ನಮ್ಮ ಡೆಡ್ ಸ್ಕಿನ್ಸ್ ಮತ್ತು ಸ್ಕಿನ್ನಲ್ಲಿರುವಂಥ ಇಂಪ್ಯೂರಿಟೀಸ್ ಎಲ್ಲದೂ ಕೂಡ ಸಕ್ಷನ್ ರೀತಿಯಲ್ಲಿ. ಈಗ ವ್ಯಾಕ್ಯೂಮ್ ಕ್ಲೀನರ್ ಹಿಡಿದಾಗ ಯಾವ ರೀತಿಯಲ್ಲಿ ಧೂಳೆಲ್ಲ ಹೋಗ್ತದೆ ನೋಡಿ, ಅದೇ ರೀತಿಯಲ್ಲಿ ಮುಖದಲ್ಲಿರುವಂತಹ ಇಂಪ್ಯೂರಿಟೀಸ್ ಏನೆಲ್ಲ ಇರ್ತದೆ ಎಲ್ಲದೂ ಕೂಡ ಕ್ಲೀನ್ ಆಗ್ತದೆ. ಇದು ಮಾತ್ರ ಒಳ್ಳೆ ಟ್ರೀಟ್ಮೆಂಟ್ ಆಯಿತಾ. ಹೀಗೆ ಕೆಮಿಕಲ್ಸ್ ಎಲ್ಲ ಏನು ಯೂಸ್ ಮಾಡದೆ ಈ ಕೆಮಿಕಲ್ ಪೀಲ್ಸ್ ಅಂಥದ್ದೆಲ್ಲ ಮಾಡ್ತಾರಲ್ಲ, ಅದೆಲ್ಲದಕ್ಕಿಂತ ಉಂಟಲ್ಲ ಬೇರೆ ನಾರ್ಮಲ್ ಫೇಶಿಯಲ್ಗಿಂತ ಹೈಡ್ರಾ ಫೇಶಿಯಲ್ ಬೆಸ್ಟ್ ಅಂತ ಹೇಳಿ ನನಗೆ ಅನ್ನಿಸ್ತು. ಅದರಿಂದ ಸ್ಕಿನ್ನಿಗೆ ಏನು ಕೂಡ ಡ್ಯಾಮೇಜ್ ಇಲ್ಲ. ಬೇರೆ ಇದರಲ್ಲೆಲ್ಲ ಆದರೆ ಕೆಮಿಕಲ್ಸ್ ಹಾಕೋದ್ರಿಂದ ಸ್ವಲ್ಪ ಎಲ್ಲ ಸ್ಕಿನ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇರ್ತದೆ. ಬಟ್ ಇದರಲ್ಲಿ ಅಂದರೆ ಈ ಒಂದು ಮೆಷಿನಲ್ಲಿ ಇದಾಗೋದ್ರಿಂದ ಮೆಷಿನಲ್ಲಿ ಸೆಟ್ ಮಾಡಲಿಕ್ಕೆ ಇರ್ತದೆ ನಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಹೇಳಿ. ಮುಂಚೆ ನಂದು ಫುಲ್ ಡ್ರೈ ಇತ್ತು ಸ್ಕಿನ್, ಬಟ್ ಈ ಸಲ ಎಲ್ಲ ಪ್ರೆಗ್ನೆನ್ಸಿ ನಂತರ, ಸೆಕೆಂಡ್ ಪ್ರೆಗ್ನೆನ್ಸಿ ನಂತರ ನನಗೆ ಆಚೆ ಫುಲ್ ಡ್ರೈ ಸಹ ಅಲ್ಲ, ಈಚೆ ಆಯಿಲಿ ಸಹ ಅಲ್ಲ, ಆ ರೀತಿಯ ಒಂದು ಸ್ಕಿನ್. ಮತ್ತು ಸ್ವಲ್ಪ ಎಲ್ಲ ನನಗೆ ಈ ಹೀಟ್ ರ್ಯಾಷಸ್ ಥರ ಎಲ್ಲ ಹಣೆಯಲ್ಲೆಲ್ಲ ತುಂಬ ಬಿದ್ದು, ಅದರಲ್ಲೆಲ್ಲ ಈ ಒಂದು ಸ್ವಲ್ಪ ಸೆಕ್ರೇಷನ್ಸ್ ಎಲ್ಲ ಇದ್ದು ಗಟ್ಟಿಯಾದ ರೀತಿಯಲ್ಲಿತ್ತು. ನಾನು ಮನೆಗೆ ಬಂದು ನೋಡುವಾಗ, ಮನೆಯಿಂದ ಹೊರಡುವಾಗ ಅದೆಲ್ಲ ಇತ್ತು. ನನಗೆ ಅದು ಇಚ್ಚಿಂಗ್ ಕೂಡ ಆಗ್ತಾಯಿತ್ತು, ಮತ್ತು ಮುಟ್ಲಿಕ್ಕೆ ಒಂದು ಪಿಂಪಲ್ ರೀತಿಯಲ್ಲಿ ಎಲ್ಲ ಕಡೆ ಇತ್ತು ಹಣೆಯಲ್ಲೆಲ್ಲ. ನಾನೆನಿಸ್ತಾ ಇದ್ದೆ ಮೇ ಬಿ ಡ್ಯಾಂಡ್ರಫ್ ಎಲ್ಲ ಇದ್ದದಕ್ಕೆ ಇರ್ಬೋದು ಅಂತ ಹೇಳಿ. ಬಟ್ ಅಲ್ಲಿ ಹೋಗಿ
ಅದನ್ನೆಲ್ಲ ಈ ರೀತಿ ಈ ಸೆಕ್ಷನ್ ಇದರಿಂದ ಕ್ಲೀನ್ ಮಾಡಿದ್ರಲ್ಲ ಆ ವ್ಯಾಕ್ಯೂಮಿಂದ. ಸೊ ಪ್ರತಿಯೊಂದು ಪೋರ್ಸ್ ಕೂಡ ಓಪನ್ ಆಗಿ ಫುಲ್ ಕ್ಲೀನಾಗಿತ್ತು. ಇದಾದ ನಂತರ ಇದೇ ರೀತಿ ಸುಮಾರು ಸ್ಟೆಪ್ಸ್ ಇತ್ತು. ಅದಾದ ನಂತರ ನೋಡಿ ಸ್ಕ್ರಬ್ ಮಾಡಿದರು. ಸ್ಕ್ರಬ್ ಮಾಡಿ ಮತ್ತೆ ಪುನಃ ಒಂದು ಕ್ರೀಮನ್ನು ಹಾಕಿ, ಇದೊಂದು ಟೂಲ್ ನೋಡಿ, ಇದು ನಾನು ಕೇಳಿದೆ ಅವ್ರ ಹತ್ರ ಇದೆಂಥ ಟೂಲ್ ಅಂತ ಹೇಳಿ. ಅಂದರೆ ಒಂದು ನೋವು ಯಾವುದ್ರಲ್ಲೂ ಕೂಡ ಒಂದು ಸ್ವಲ್ಪನೂ ನೋವಾಗೋದಿಲ್ಲ. ಇದೊಂದು ನೀರನ್ನು ಹಾಕಿ ನನಗೆ ತೋರಿಸಿದೆ ಯಾವ ರೀತಿ ವೈಬ್ರೇಟ್ ಆಗ್ತದೆ ಅಂತ ಹೇಳಿ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಟೂಲಲ್ಲಿ ಡೀಪ್ ಪೆನೆಟ್ರೇಷನ್ ಆಗ್ತದೆ ಸ್ಕಿನ್ನಿಗೆ. ಆ ಒಂದು ಇದರಿಂದ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇರೋದು ರಿಮೂವ್ ಆಗ್ತದೆ ಒಂದೇ ರೀತಿಯಲ್ಲಿ. ಸೊ ಹಾಗೆ ಡೀಪ್ ಆಗಿರೋದೆಲ್ಲ ಹೊರಗೆ ಬಂದು ಇದಾಗುವಂಥದ್ದು. ಮತ್ತು ಅವ್ರು ನನ್ನ ಹತ್ರ ಕೇಳ್ತಿದ್ರು ಕೂಡ, ನಿಮಗೆ ಬಾಡಿಯಲ್ಲೆಲ್ಲಾದರೂ ಏನಾದರೂ ಇಂಪ್ಲಾಂಟ್ಸ್ ಎಲ್ಲ ಇದೆಯಾ? ನನ್ನ ಕಾಲಲ್ಲಿ ಸ್ಕ್ರೂ ಇದೆ ಅಲ್ವಾ 3. ಸೊ ಅದರಲ್ಲಿ ಏನಾದರೂ ಸೆನ್ಸೇಷನ್ ಆದರೆ ಕೂಡ ಹೇಳಿ ಅಂತ ಹೇಳಿ. ಯಾಕೆಂದರೆ ಇದೆಲ್ಲ ಒಂದು ಮೆಷಿನಲ್ಲಿ ಆಗುವಂಥದ್ದಲ್ಲ, ಹಾಗಾಗಿ. ಸೊ ನಮ್ಮ ಬಾಡಿಗೆ ಅಷ್ಟೊಂದು ಡೀಪಾಗಿ ಪೆನೆಟ್ರೇಟ್ ಆಗಬೇಕಂತ ಹೇಳಿದರೆ ಎಷ್ಟು ಒಳ್ಳೆ ಟ್ರೀಟ್ಮೆಂಟ್ ಇರ್ಬೋದು ಅಂತೇಳಿ ನನಗೆ ಅನ್ನಿಸ್ತು. ಈ ರೀತಿ ಪ್ರೋಬ್ಸ್ ತುಂಬ ಇದೆ. ಒಂದೊಂದೇ ಸ್ಟೆಪ್ಪನ್ನ ಡೀಪಾಗಿ ಎಲ್ಲ ತೋರಿಸ್ತಾ ಇಲ್ಲ, ನಿಮಗೆ ಬೋರ್ ಆಗ್ಬೋದು ಅಂತ ಹೇಳಿ. ಬಟ್ ಇದರಲ್ಲಿ ಒಂದೊಂದು ಲೈಟ್ ಉರಿತಾ ಉಂಟಲ್ಲ, ಆ ಪ್ರತಿಯೊಂದು ಲೈಟಿಗೂ ಒಂದೊಂದು ರೀತಿಯ ಸ್ಕಿನ್ ಪ್ರಾಬ್ಲಮ್ಸನ್ನು ಡಿಟೆಕ್ಟ್ ಮಾಡಿ ಅದನ್ನು ಟ್ರೀಟ್ ಮಾಡುವಂಥ ಒಂದು ಕೆಪಾಸಿಟಿ ಇದೆ. ಸೊ ಅದಕ್ಕೋಸ್ಕರ ಅದು ಆ ರೀತಿಯಲ್ಲಿ ಕಲರ್ ಲೈಟ್ ಬರುವಂಥದ್ದು. ಪ್ರತಿಯೊಂದು ಇದಾದ ನಂತರನೂ ಪುನಃ ಒಮ್ಮೆ ಸ್ಕಿನ್ನ ರಿಲ್ಯಾಕ್ಸ್ ಆಗಲಿಕ್ಕೆ ಅಂತ ಹೇಳಿ ಈ ರೀತಿ ಮಸಾಜನ್ನು ಮಾಡಿಕೊಡ್ತಾರೆ. ನನಗೆ ಈ ಮಸಾಜ್ ಮಾಡುವಾಗಂತೂ ನಿದ್ದೆ ಬರ್ತಾಯಿತ್ತು. ಒಳ್ಳೆಯದಾಗ್ತದೆ ಹೀಗೇನೆ ಇಡೀ ದಿನ ಯಾರಾದರೂ ಮಸಾಜ್ ಮಾಡ್ತಾಯಿದ್ರೆ. ಈ ಮಕ್ಕಳ ಹಿಂದೆಯೇ ಓಡುವ ನಮಗೆ ಉಂಟಲ್ಲ, ಈ ರೀತಿ ನಮಗೋಸ್ಕರ ನಮಗೆ ಯಾರಾದರೂ ಕೇರ್ ಮಾಡ್ತಾ ಇದ್ದರೆ ಸ್ವಲ್ಪ ಎಲ್ಲ ನಮಗೆ ಆರಾಮವಾಗಿ ಮಲಗ್ಬೋದು ಅಂತ ಹೇಳಿ ಫೀಲ್ ಆಗುವಾಗ ಎಷ್ಟು ಖುಷಿ ಆಗ್ತದೆ ಅಂತ ಇಲ್ಲ. ನಾನು ಬೆಸ್ಟ್ ಡಿಸಿಷನ್ ತಗೊಂಡಂಥದ್ದು ಈ ಸಲದ್ದು. ಒಮ್ಮೆ ಹೋಗಿ ಒಂದು ಸ್ಪಾ ರೀತಿಯಲ್ಲಿ ನನಗೆ ಅಂತ ಹೇಳಿ ಒಂದು ನನ್ನ ದಿನ ಅಂತ ಹೇಳಿ ನನಗೋಸ್ಕರ ಸ್ವಲ್ಪ ಟೈಮನ್ನು ತೆಗೆದಂಥದ್ದು. ಹಾಗೆ ಇದಾದ ನಂತರ ಒಂದು ಮಾಸ್ಕ್ ರೀತಿಯಲ್ಲಿ ಹಾಕಿದರು. ಆ ಮಾಸ್ಕನ್ನು ರಿಮೂವ್ ಮಾಡಿ ಆನಂತರ ಒಂದು ಸಿರಮ್ ರೀತಿಯಲ್ಲಿ ಏನೋ ಅಪ್ಲೈ ಮಾಡಿದರು. ಸೊ ಅದೆಲ್ಲ ಒಂದಾದ ನಂತರ ಒಂದು ಸ್ಟೆಪ್ ಆಗ್ತಾಯಿತ್ತು. ಸ್ವಲ್ಪ ಒಂದು 10 ಮಿನಿಟ್ಸ್ ಇಡಲಿಕ್ಕೆ ಪುನಃ ರಿಲ್ಯಾಕ್ಸ್ ಆಗಿ ಮಸಾಜ್ ಮಾಡಿ ಪುನಃ ಈ ರೀತಿಯಲ್ಲಿ ಈ ನಾವು ಕೇಕಿಗೆಲ್ಲ ಯೂಸ್ ಮಾಡ್ತೇವೆ ಒಂದು ಏರ್ ಬ್ರಷ್ ಅಂತ ಹೇಳಿ, ಆ ರೀತಿ ಒಂದು ಟೂಲಲ್ಲಿ ಒಂದು ಸ್ಪ್ರೇ ರೀತಿಯಲ್ಲಿ, ಅಂದರೆ ಅದು ಸ್ಪ್ರೇ ಅಂತಲೂ ಅಲ್ಲ, ಆ ರೀತಿಯೆಲ್ಲ ಅಪ್ಲೈ ಮಾಡ್ತಾಯಿದ್ದು. ಅದಾದ ನಂತರ ಮೊದಲೆಲ್ಲ ನಮಗೆ ಯೂಸ್ ಮಾಡಿರ್ತಾರಲ್ವ, ಸ್ಕಿನ್ ಸ್ವಲ್ಪ ಹೀಟ್ ಜನ್ರೇಟ್ ಆಗಿರುತ್ತಂತೆ. ಅದಕ್ಕೆ ಲಾಸ್ಟ್ ಸ್ಟೆಪ್ಪಲ್ಲಿ ಅವರೊಂದು ಐಸ್ ರೀತಿಯಲ್ಲಿರುವಂಥ ಒಂದು ಪ್ರೋಬನ್ನು ಯೂಸ್ ಮಾಡಿ ಫೇಸಿಗೆ ಮಸಾಜ್ ಕೊಡ್ತಾರೆ. ಅದಂತೂ ತುಂಬ ರಿಲ್ಯಾಕ್ಸಿಂಗ್ ಅಂತ ಹೇಳಿ ಅನ್ನಿಸ್ತದೆ. ಅದಾದ ನಂತರ ಒಂದು ಫೇಸಿಗೆ ಒಂದು ಹೈಡ್ರೇಷನ್ ಮಾಸ್ಕನ್ನು ಹಾಕ್ತಾರೆ ಈ ರೀತಿಯಲ್ಲಿ. ಈ ಒಂದು ಹೈಡ್ರೇಟಿಂಗ್ ಮಾಸ್ಕನ್ನು ಹಾಕಿ ಇದಾದ ನಂತರ ಇಲ್ಲಿ ಕಾಣ್ತಾ ಇತ್ತಲ್ಲ ಒಂದು ಮುಖವಾಡದ ರೀತಿಯಲ್ಲಿ, ಸೊ ಅದನ್ನು ಹಾಕ್ತಾರೆ. ಅದಕ್ಕೆ ಕೂಡ ಒಂದು ಟೈಮರನ್ನು ಸೆಟ್ ಮಾಡ್ತಾರೆ. ಮತ್ತು ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಕಲರ್ಸ್ ಚೇಂಜ್ ಆಗ್ತಾ ಇದೆ ಅಂತ ಹೇಳಿ. ನಾನು ಆಗ ಹೇಳಿದೆ ಅಲ್ಲ, ಪ್ರತಿಯೊಂದು ಕಲ್ಲರಿಗೂ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ. ಪ್ರತಿಯೊಂದು ಕಲ್ಲರ್ ನಮ್ಮ ಫೇಸಲ್ಲಿ, ನಮ್ಮ ಸ್ಕಿನ್ನಲ್ಲಿರುವಂಥ ಒಂದೊಂದು ರೀತಿಯ, ಕೆಲವರಿಗೆ ಈಗ ತುಂಬ ಮೊಡವೆಗಳಾಗುವಂಥದ್ದು ಇರ್ತದೆ, ಕೆಲವರಿಗೆ ತುಂಬ ಆಯಿಲಿ ಇರುವಂಥದ್ದು, ಕೆಲವರಿಗೆ ಸ್ಕಿನ್ ತುಂಬ ಡ್ರೈ ಇರುವಂಥದ್ದು, ಕೆಲವರಿಗೆ ತುಂಬ ಕಲೆಗಳಿರುವಂಥದ್ದು, ಇನ್ನೂ ಹಲವಾರು ಪ್ರಾಬ್ಲಮ್ಸ್ ಇರ್ತದೆ. ಇಚ್ಚಿ ಸ್ಕಿನ್ ಇರುವಂಥದ್ದು, ತೆಳುವಾಗಿರುವಂಥದ್ದು ಅವರ ಸ್ಕಿನ್ ಅಂಥದ್ದೆಲ್ಲ ಇರ್ತದೆ. ಕೆಲವೊಂದು ಪ್ರಾಬ್ಲಮ್ಸಿಗೆ ನಮಗೇನು ಮಾಡೋದು ಅಂತಲೇ ಗೊತ್ತಾಗೋದಿಲ್ಲ. ಬಟ್ ಈ ಹೈಡ್ರಾ ಫೇಶಿಯಲಲ್ಲಿ ಪ್ರತಿಯೊಂದು ಪ್ರಾಬ್ಲಮ್, ನಿಮ್ಮದು ಯಾವುದೇ ಸ್ಕಿನ್ ಟೈಪ್ ಇದ್ದರೂ ಕೂಡ ಮೆಷಿನಲ್ಲಿ ಅದನ್ನು ಎಂಟರ್ ಮಾಡಿ ಆ ಒಂದು ಮೇಯ್ನ್ ನಾವೇನು ಇನ್ಪುಟ್ ಕೊಟ್ಟಿರ್ತೇವೆ ಆ ಮೂಲಕ ನಮಗೆ ಟ್ರೀಟ್ಮೆಂಟನ್ನು ತಗೊಳ್ಳಿಕ್ಕೆ ಆಗ್ತದೆ. ನನಗೆ ಈ ರೀತಿ ಮಾಸ್ಕನ್ನು ಹಾಕಿದರು. ನನಗೆ ಒಳಗೆ ಒಳ್ಳೆ ದಿವಾಲಿ ವೈಬ್ಸ್ ಬರ್ತಾ ಇತ್ತು, ಒಳ್ಳೆ ಲೈಟ್ ರೀತಿಯಲ್ಲಿ. ಕಣ್ಣು ನಮ್ಮದು ಕ್ಲೋಸ್ ಇದ್ದರೂ ಕೂಡ ನಮಗೆ ಫೀಲ್ ಆಗ್ತದೆ ಅಲ್ವಾ. ಸೊ ಹಾಗೆ ನಾನಂತೂ ಫುಲ್ ಹ್ಯಾಪಿ ಆದೆ. ಅದಾದ ನಂತರ ಮಗು ಎದ್ದಿದ್ದ, ಅವನಿಗೆ ಒಂದು ರೌಂಡ್ ಫೀಡನ್ನು ಕೊಟ್ಟು ನೆಕ್ಸ್ಟ್ ಇಲ್ಲಿ ಪೆಡಿಕ್ಯೂರ್ ಕೂಡ ಇತ್ತು. ಹಾಗೆ ಎಲ್ಲದೂ ಒಟ್ಟಿಗೆ ಆದರೆ ಆಗಲಿ ಅಂತ ಹೇಳಿ ಮಾಡುವ ಅಂತ ಹೇಳಿ ನಾನು ಹೇಳಿದೆ ಅವ್ರ ಹತ್ರ, ಅದು ಕೂಡ ಮಾಡಿಸ್ಕೊಳ್ತೇನೆ ಅಂತ ಹೇಳಿ. ಯಾಕೆಂದರೆ ನನಗೆ ಈ ಸಲ ಬಗ್ಗಿ ಕಾಲಡಿಯಲ್ಲಿ ಡೆಡ್ ಸ್ಕಿನ್ಸ್ ಇರ್ತದಲ್ಲ, ಸೊ ಅದನ್ನು ನನಗೆ ಈಗ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾನು ಸ್ನಾನ ಮಾಡೋದು ಕೆಲವೊಮ್ಮೆ ಕೂತ್ಕೊಂಡು ನನಗೆ ಅಷ್ಟು ಸಾಕಾಗ್ತದೆ. ಹಾಗೆ ನಾನು ಕೂತ್ಕೊಂಡು ಸ್ನಾನ ಮಾಡುವಂಥದ್ದು. ಒಂದು ಕಾಲಿಗೆ ನನ್ನದು ಸರ್ಜರಿ ಆಗಿದೆ. ಹಾಗೆ ನನಗೆ ಅದನ್ನು ಕಾಲನ್ನೆಲ್ಲ ಬಾತ್ರೂಮಲ್ಲಿ ಕಲ್ಲು ರೀತಿಯಲ್ಲಿ ಉಂಟು, ಅದರಲ್ಲಿ ಉಜ್ಜಿ ನನಗೆ ಡೆಡ್ ಸ್ಕಿನ್ಸ್ ರಿಮೂವ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಾಲಿದು ಲೆಫ್ಟಿದು, ಇನ್ನೊಂದು ಕಾಲಿದು ಮತ್ತು 2 ಕಾಲಿದು ಬಗ್ಗೆ ಕೂತ್ಕೊಂಡು ಮಾಡುವ ಅಂತ ಹೇಳಿದರೆ ನನಗೆ ನನ್ನ ಹೊಟ್ಟೆ ಅಡ್ಡ ಬರ್ತದೆ. ಅಷ್ಟು ದೊಡ್ಡ ಹೊಟ್ಟೆ ಇರೋದ್ರಿಂದ ಮತ್ತು ನನಗೆ ಆಗ್ತಾ ಇಲ್ಲ ಕೂಡ, ನನಗೆ ಅಷ್ಟು ಟೈಮ್ ಕೂಡ ಇಲ್ಲ ಅಷ್ಟೆಲ್ಲ ಮಾಡಿ ಬಾತ್ರೂಮಿಂದ ಸ್ನಾನ ಮಾಡಿ ಬರುವಷ್ಟು. ಹಾಗೆ
ಕಾಲು ಜಸ್ಟ್ ಮೇಲಿಂದ ಕ್ಲೀನ್ ಮಾಡ್ತಾ ಇದ್ದಂಥದ್ದಷ್ಟೇ. ಹಾಗೆ ಅವ್ರು ಹೇಳಿದರು ನಿಮಗೆ ಅದು ಕೂಡ ಸರ್ವಿಸನ್ನು ಇಲ್ಲಿ ಮಾಡಿಸ್ಕೊಳ್ಬೋದು, ಇಲ್ಲಿ ಇದೆ ಅಂತ ಹೇಳಿ. ಹಾಗೆ ನಾನು ಹೇಳಿದೆ ಹೌದು ಅಗತ್ಯ ಇದೆ, ಯಾಕಂದರೆ ನನಗೆ ಫುಲ್ ವೈಟ್ ಆಗಿತ್ತು ನನ್ನ ಹಿಮ್ಮಡಿ ಎಲ್ಲ, ಮತ್ತು ಕ್ರ್ಯಾಕ್ಸ್ ರೀತಿಯಲ್ಲಿ ಕೂಡ ಬಂದಿತ್ತು. ಹಾಗೆ ಅದು ಕೂಡ ಆದರೆ ಆಗಿ ಹೋಗಲಿ, ಹೀಗಿದ್ರು ಇವರು ಹೇರ್ ಡ್ರೈ ಮಾಡ್ತಾಯಿದ್ರು. ಹಾಗೆ ನಾನು ಹೇಳಿದೆ ಅದನ್ನು ಕೂಡ ಮಾಡಿಸ್ಕೊಳ್ತೇನೆ ಅಂತ ಹೇಳಿ. ಮತ್ತು ನನಗೆ ವ್ಯಾಕ್ಸ್ ಕೂಡ ಮಾಡಿಸುವಂತ ಆಯಿತು, ಯಾಕೆಂದರೆ ಅಂದರೆ ಒಟ್ಟಿಗೆ ಆಗಿ ಹೋಗ್ತದೆ ಅಲ್ವ. ನಾಳ್ದು ನಮಗೆ ನವೆಂಬರಲ್ಲಿ ನಮ್ಮ ಮಗುವಿದು ಏನು ಹೇಳ್ತಾರೆ ನಾಮಕರಣ ಕೂಡ ಇದೆ. ಹಾಗೆ ನವೆಂಬರ್ ಅಂದರೆ ಕರೆಕ್ಟ್ ಡೇಟ್ ಫಿಕ್ಸ್ ಆಗಲಿಲ್ಲ, ಅದಕ್ಕೆ ಹೇಳ್ತಿರುವಂಥದ್ದು. ಈಗ ಆಲ್ರೆಡಿ ನವೆಂಬರ್ ಸ್ಟಾರ್ಟ್ ಆಗಿದೆ ಅಲ್ಲ, ಗೊತ್ತಿಲ್ಲ ಈಗೊಂದು 10 ನಂತರ ಯಾವಾಗ ಬೇಕಾದರೂ ಇರ್ಬೋದು. ಹಾಗೆ ಹೇರ್ ಗ್ರೋತ್ ವ್ಯಾಕ್ಸಿಂಗ್ ಮಾಡಿಸಿದರೆ ತುಂಬ ಟೈಮ್ ತಗೊಳ್ತದೆ ಅಲ್ಲ, ಹಾಗೆ ವ್ಯಾಕ್ಸೇ ಮಾಡಿಸು ಅಂತ ಹೇಳಿದೆ. ಹಾಗೆ ಅವರು ಬೇರೆ ಕಸ್ಟಮರಿಗೆ ಅಂತ ಹೇಳಿ ಆಲ್ರೆಡಿ ಹೀಟ್ ಮಾಡಿ ಇಟ್ಟಂಥ ವ್ಯಾಕ್ಸ್ ಇತ್ತು, ಅವ್ರು ಕೇಳಿದರು. ಅದಕ್ಕೆ ನಾನು ಆಯಿತು ಅಂತ ಹೇಳಿದೆ. ನಿಮಗೆ ಮಾಡಿಸ್ಲಿಕ್ಕೆ ಉಂಟಾ ಅಂತ ಕೇಳಿದೆ, ಯಾಕೆಂದರೆ ಆಲ್ರೆಡಿ ಹೀಟ್ ಆಗಿರುವಂತಹ ಮೆಷಿನ್ ಇತ್ತು. ಸೊ ಅದಕ್ಕೋಸ್ಕರ ಹಾಗೆ ನಾನು ರೋಲ್ ಆನ್ ವ್ಯಾಕ್ಸನ್ನು ಫಸ್ಟ್ ಟೈಮ್ ಮಾಡಿಸ್ತಾ ಇರುವಂಥದ್ದು. ಹಾಗೆ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಗೊತ್ತಿಲ್ಲ, ಬಿಸಿ ಇರ್ತದೇನೋ ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಅದಕ್ಕೆ ಅವ್ರು ಹೇಳ್ತಾಯಿದ್ರು ನಮಗೆ ಹಿಡಿಯೋರಿಗೆ ಮಾತ್ರ ಅದು ಬಿಸಿ ಅನಿಸೋದು, ನಿಮಗೆ ಅನಿಸೋದಿಲ್ಲ ಅಂತ ಹೇಳಿ. ಸೊ ನನಗಿಲ್ಲ ಅಪ್ಲೈ ಮಾಡ್ತಾ ಇದ್ದಾರೆ. ಹೀಟ್ ಎಲ್ಲ ಏನು ಕೂಡ ಇಲ್ಲ, ಸ್ಟಿಕ್ಕಿ ಆಗಿರುವಂಥ ಒಂದು ಗಮ್ ರೀತಿಯಲ್ಲಿರುವಂತಹ ರೋಲ್ ಆನ್. ಫಸ್ಟ್ ಇದು ಮಾತ್ರ ನೋವಾದಂಥದ್ದು, ಯಾಕೆಂದರೆ ನನಗೆ ಹೇರ್ ಗ್ರೋತ್ ತುಂಬ ಕೈಯಲ್ಲಿ ಎಲ್ಲ ರೋಮ ತುಂಬ ಇರುವಂಥದ್ದು. ಹಾಗೆ ಅಂತ ಹೇಳಿ ಹೇರ್ ಗ್ರೋತ್ ಜಾಸ್ತಿ ಇರೋದ್ರೆ ಫಸ್ಟ್ ಇದು ಮಾತ್ರ ಒಮ್ಮೆ ಇದಾದಾಗೆ ಆಯಿತು, ಮತ್ತೆ ಏನು ಕೂಡ ಇಲ್ಲ, ಮತ್ತೆ ಎಲ್ಲ ಕಂಪ್ಲೀಟಾಗಿ ಕ್ಲೀನ್ ಆಯಿತು. ನೀವಿಲ್ಲಿ ನೋಡ್ಬೋದು ಹಿಂದೆಯಿಂದ ಹೇರ್ ಕಟ್ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಹೇಳಿ. ಚೆಂದ ಕಾಣ್ತದಲ್ಲ ಹಿಂದೆಯಿಂದ ನಮಗೆ ಕಾಣೋದಿಲ್ಲ, ನಿಮಗೆ ಕಾಣ್ತಾ ಉಂಟು. ನನಗೆ ಕೂಡ ವಿಡಿಯೋದಲ್ಲೇ ಕಾಣಿಸಿದ್ದು. ಹೇಗೋ ಒಂದು ನನಗೆ ನನ್ನ ಲೆಂತ್ ಒಂದು ಕಡಿಮೆ ಆಯ್ತಲ್ಲ, ಅದೇ ಖುಷಿ. ಹಾಗೆ ವ್ಯಾಕ್ಸಿಂಗ್ ಎಲ್ಲ ಆದ ನಂತರ ಎರಡೂ ಕೈಗೆ ಅವರು ಈ ಒಂದು ಆ್ಯಂಟಿಸೆಪ್ಟಿಕ್ ಒಂದು ಲಿಕ್ವಿಡ್ ಇರ್ತದೆ, ಅದನ್ನು ಹಾಕಿ ಕೊಟ್ಟರು. ಯಾಕೆಂದರೆ ನಾವು ಹೆಚ್ಚಾಗಿ ವ್ಯಾಕ್ಸಿಂಗ್ ಮಾಡಿ ಬಂದ ನಂತರ ಅದು ಹಚ್ಚಿರಲಿಲ್ಲ ಆದರೆ ಬಂಪ್ಸ್ ರೀತಿಯಲ್ಲಿ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಇನ್ಫೆಕ್ಟ್ ಆಗ್ತದೆ ಸ್ಕಿನ್. ಹಾಗೆ ಅದನ್ನು ಕೂಡ ಹಚ್ಚಿದ್ದಾರೆ. ನನಗೆ ಎಷ್ಟು ತಿಕ್ಕಾಗಿತ್ತು ಅಂತ ಹೇಳಿದರೆ ನನ್ನ ಕಾಲಲ್ಲಿ ಡೆಡ್ ಸ್ಕಿನ್. ಸೊ ಅವರು ಈ ರೀತಿ ಒಂದು ಗ್ರೇಟರ್ ರೀತಿಯಲ್ಲಿ ಒಂದನ್ನು ತೆಕ್ಕೊಂಡ್ರು. ಅದೇ ತೋರಿಸ್ತಾ ಇದ್ರು ಅವ್ರು ನಮ್ಮ ಕಸಿನಿಗೆ, ನೋಡಿ ಎಷ್ಟಿದೆ ಅಂತ ಹೇಳಿ ಬಿಲ್ಡಪ್ಸ್ ಡೆಡ್ ಸ್ಕಿನ್. ಇದು ಜಾಸ್ತಿ ಇರುವಂಥದ್ದು ಇಷ್ಟೊಂದು, ಇನ್ನೊಂದು ಕಾಲಲ್ಲಿ ಅಷ್ಟು ಇರಲಿಲ್ಲ. ಅದು ಯಾಕೆ ಅಂದರೆ ಡಿಫ್ರೆನ್ಸ್, ನನಗೆ ಲೆಫ್ಟ್ ಕಾಲನ್ನು ಕಲ್ಲಲ್ಲಿ ಹಾಕಿ ಉಜ್ಜಲಿಕ್ಕೆ ಧೈರ್ಯ ಬರೋದಿಲ್ಲ. ಯಾಕೆಂತ ಹೇಳಿದರೆ ಆಲ್ರೆಡಿ ಪಾರ್ಷಿಯಲಿ ಟೋರ್ನ ಲಿಗಮೆಂಟ್ AC ಇರುವಂಥದ್ದು ನನ್ನ ಕಾಲಲ್ಲಿ. ನನಗೆ ಇನ್ನೂ ಕೂಡ ಜೀವನ ಮಾಡಲಿಕ್ಕೆ ಉಂಟಲ್ಲ, ಹಾಗೆ ನಾನು ಜಾಸ್ತಿ ಲೆಫ್ಟ್ ಲೆಗನ್ನು ಯೂಸ್ ಮಾಡೋದಾಗಲಿ, ಲೆಫ್ಟ್ ಲೆಗನ್ನು ಯೂಸ್ ಮಾಡಿ ಯಾವುದೇ ಒಂದು ಬಾರದ ಕೆಲಸ ಅಥವಾ ಆಗದೇ ಇರುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮತ್ತು ಈಗಂತೂ ನನಗೆ ಏನು ಮಾಡಿದರೆ ಸಹ ಹೊಟ್ಟೆ ಅಲ್ಲಾಡಿದರೆ ನೋವಾಗ್ತದೆ, ಅದಕ್ಕೋಸ್ಕರ ನಾನು ಏನು ಮಾಡಲಿಕ್ಕೇ ಹೋಗೋದಿಲ್ಲ. ಅದಾದ ನಂತರ ಒಂದು ಮಸಾಜ್ ಕೊಟ್ಟರು ಕಾಲಿಗೆ, ಒಂದು ಕ್ರೀಮ್ ಹಾಕಿ. ನಾನು ಅವ್ರ ಹತ್ರ ಹೇಳ್ತಾ ಇದ್ದೆ ಅಬ್ಬಾ ಇದು ಬೆಸ್ಟ್ ಡೇ ಆಫ್ ಮೈ ಲೈಫ್ ಅಂತೇಳಿ. ಯಾಕೆಂತ ಹೇಳಿದರೆ ಅಷ್ಟು ಒಂದು ಕ್ವೀನ್ ಫೀಲಿಂಗ್ ಕೂಡ ಬರ್ತದೆ. ಅದಾದ ನಂತರ ಇಷ್ಟೆಲ್ಲ ನಾವು ಪ್ಯಾಂಪರಿಂಗ್ ಮಾಡಿಸ್ಕೊಳ್ಳುವಾಗ ಉಂಟಲ್ಲ, ಖುಷಿ ಆಗ್ತದೆ. ನಾವು ಎಷ್ಟೇ ಹಣ ಕೊಟ್ಟರು ಕೂಡ ವರ್ತ್ ಅಂತ ಹೇಳಿ ಅನ್ನಿಸ್ತದೆ. ಯಾಕೆಂದರೆ ಒಳ್ಳೆ ಸರ್ವಿಸ್ ಕೊಡುವವರು ಇದ್ದರೆ ಉಂಟಲ್ಲ ತುಂಬ ಖುಷಿ ಆಗ್ತದೆ. ನೀವು ನನ್ನ ಸ್ಕಿನ್ ನೋಡ್ಬೋದು ಎಷ್ಟು ಪಿಗ್ಮೆಂಟೇಷನ್, ಇದು ಡಾರ್ಕ್ ಸ್ಪಾಟ್ಸ್ ಎಲ್ಲ ಕಡಿಮೆ ಆಗಿದೆ ಅಂತ ಹೇಳಿ. ಯಾಕೆಂದರೆ ಅದು ಡೆಡ್ ಸ್ಕಿನ್ಸ್ ಬಿಲ್ಡಪ್ ಆಗಿ ಇರ್ತಾ ಇದ್ದಂಥದ್ದು. ಸೊ ನಾನಂತೂ ಫುಲ್ ಹ್ಯಾಪಿಯಾಗಿದ್ದೇನೆ. ಡ್ರೀಮ್ ಬ್ಯೂಟಿ ಪಾರ್ಲರ್ ಮಡಂತ್ಯಾರು ಅಪೋಸಿಟ್ಟು ನೂತನ್ ಇರುವಂಥದ್ದು, ನೂತನ್ ಕ್ಲಾತ್ ಸೆಂಟರ್ ಇದು ಅಪೋಸಿಟಲ್ಲಿರುವಂಥ ಡ್ರೀಮ್ ಬ್ಯೂಟಿ ಪಾರ್ಲರ್ಗೆ ಹೋದಂಥದ್ದು. ನೋಡ್ಬೋದು ನೀವು, ನೆಕ್ ಕೂಡ 80% ನನ್ನ ಒಂದು ಡಾರ್ಕ್ನೆಸ್ ಎಲ್ಲ ಹೋಗಿದೆ, ಹಾಗೂ ಪ್ಲಂಪ್ ಆಗಿದೆ. ಸ್ಕಿನ್ ಕೂಡ ಇನ್ಸ್ಟೆಂಟ್ ಗ್ಲೋ ಇದೆ. ಸೊ ಈ ಗ್ಲೋ ತುಂಬ ವೀಕ್ಸಿಗೆ, ನಮಗೆ ಅಂದರೆ ಕೆಲವು ಫೇಶಿಯಲ್ ಮಾಡಿದರೆ 1 ವೀಕ್ ಮಾತ್ರ ಅಲ್ಲಿ ಉಳಿಯುವಂಥದ್ದು, ತುಂಬ ವೀಕ್ಸಿಗೆ ಹಾಗೇ ಇರ್ತದೆ ಗ್ಲೋ. ಹಾಗೆ ನೀವು ಅವ್ರು ಹೇಳಿದ ರೀತಿಯೆಲ್ಲ ಮಾಯ್ಶ್ಚರೈಸರ್ ಎಲ್ಲ ಹಾಕಿ ಮೇಂಟೈನ್ ಮಾಡಿದರೆ ಅದೇ ರೀತಿ ನಿಮಗೆ ಗ್ಲೋ ಕೂಡ ಮೇಂಟೈನ್ ಮಾಡ್ಕೊಳ್ಬೋದು. ಸೊ ಹೇರ್ ಕಟ್ ಕೂಡ ನೋಡಿ ಚಾಪ್ ಮಾಡಿ ಇವಾಗ ನಾನಂತೂ ಫುಲ್ ಹ್ಯಾಪಿ. ಸ್ನಾನ ಮಾಡಿದ್ದೇನೆ ಪುನಃ ಮನೆಗೆ ಬಂದು. ನನಗಂತೂ ಈ ಸಲ ಈ ಒಂದು ಡಿಸಿಷನ್ ತೆಕ್ಕೊಂಡು ನಾನು ಧೈರ್ಯ ಮಾಡಿ, ಅಂದರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಅಂತ ಹೇಳಿದರೆ ಅಷ್ಟು ಈಸಿ ಇಲ್ಲ, ಅಂದರೆ ಮಗುವನ್ನು ಇಟ್ಕೊಂಡು ಹೋಗುವಂಥದ್ದು. ಸೊ ಧೈರ್ಯ ಮಾಡಿ ಬಂದದ್ದಕ್ಕೆ ವರ್ತ್ ಅಂತ ಹೇಳಿ ಅನ್ನಿಸ್ತು. ಯಾಕೆಂತ ಹೇಳಿದರೆ ಅಪರೂಪಕ್ಕಾದರೂ ನಮಗೋಸ್ಕರ ನಾವು ಸ್ವಲ್ಪ ಟೈಮನ್ನು ತೆಗಿಬೇಕು. ನಾವು ಬಾಣಂತಿ ಅಥವಾ ಮಗು ಇದೆ, ಮಕ್ಕಳಿದ್ದಾರೆ, ಮನೆ ಕೆಲಸ ಇದೆ ಅಂತ ಹೇಳಿ ಮನೆಯಲ್ಲೇ ಇದ್ದರೆ ಅಲ್ಲೇ ಬಾಕಿ ಆಗ್ತೇವೆ ನಾವು. ಅದಕ್ಕಿಂತ ಈ ರೀತಿ ಎಲ್ಲ ಚಾನ್ಸ್ ಸಿಗುವಾಗ, ಹೀಗಿದ್ರೂ ಕೂಡ ಆಫರ್ ಇತ್ತಲ್ಲ, ಹಾಗೆ ಅಂತ ಹೇಳಿ ನಾನು ಮನೆಯಿಂದ ಹೊರಗೆ ಹೊರಟಂಥದ್ದು ಬೆಸ್ಟ್ ಡಿಸಿಷನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.